ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7 ಕನ್ನಡ. ನಾನು ತ್ರಿವೇಣಿ, ಹೋಪನೋಪನೋ ಹೀಲರ್ ಮತ್ತು ಲೈಫ್ ಕೋಚ್. ಸೊ ನಿಮ್ಮ ಮನೆಯಲ್ಲಿ ಒಂದು ಪುಟ್ಟ ಪಾಪು ಇದೆ ಅಂದರೆ, ಮಗು ಇದೆ ಅಂದರೆ, ಆ ಮಗು ಗಲಾಟೆ ಮಾಡ್ತಿದ್ರೆ ನೀವೇನು ಹೇಳ್ತೀರಾ ಮಗುಗೆ? ಸ್ವಲ್ಪ ಹೊತ್ತು ನೀನು ಸೈಲೆಂಟಾಗಿದ್ದರೆ, ಗಲಾಟೆ ಮಾಡದೆ ನಿನ್ನ ಪಾಡಿಗೆ ನೀನು ಆಡ್ಕೋತಾ ಇದ್ರೆ, ನೀನೇನು ಕೇಳಿದ್ಯೋ ಅದನ್ನು ನಾನು ಕೊಡಿಸ್ತೀನಿ, ಚಾಕ್ಲೇಟ್ ಕೊಡಿಸ್ತೀನಿ, ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತೆಲ್ಲ ಹೇಳ್ತೀರಾ ಅಲ್ವಾ? ಅಂದರೆ ಮಗು ಗಲಾಟೆ ಮಾಡ್ತಾ ಇದ್ರೆ ನಿಮ್ಮ ಕೆಲಸಗಳು ಮಾಡ್ಕೊಳ್ಳೋಕ್ಕೆ ನಿಮಗೆ ಆಗಲ್ಲ. ಹಾಗಾಗಿ ಮಗುಗೆ ಆ ಥರ ಹೇಳ್ತೀರಾ, ಸ್ವಲ್ಪ ಹೊತ್ತು ಸೈಲೆಂಟಾಗಿ ನಿನ್ನ ಪಾಡಿಗೆ ನೀನು ಆಡ್ತಾ ಇರು, ನೀನು ಕೇಳಿದ್ದನ್ನು ನಾನು ಕೊಡ್ತೀನಿ ಅಂತ. ಈಗ ನಿಮ್ಮ ಮಗುಗೆ ನೀವು ತಂದೆ ತಾಯಿ ಆಗಿರೋದ್ರಿಂದ ನೀವು ಆ ಮಾತನ್ನು ಹೇಳ್ತೀರಾ. ಇವಾಗ ನಮಗೆಲ್ಲ ಯಾರು ತಂದೆ ತಾಯಿ? ಯೂನಿವರ್ಸ್. ಸೊ ಯೂನಿವರ್ಸ್ ನಮಗೂ ಅದನ್ನು ಹೇಳುತ್ತೆ, ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಸೈಲೆಂಟಾಗಿದ್ದರೆ ನೀನೇನು ಕೇಳಿದ್ಯೋ ಅದನ್ನು ನಿನಗೆ ಕೊಡ್ತೀನಿ ಅಂತ. ಆಶ್ಚರ್ಯ ಆಗ್ತಿದೆಯಾ? ಹೌದು, ಇದೇ ನಿಜ. ಇತ್ತೀಚೆಗೆ ತುಂಬ ಜನ ಕೇಳಿದಂಥ ಪ್ರಶ್ನೆ, ನಾವು ಯೂನಿವರ್ಸ್ ಜೊತೆ ಮಾತಾಡ್ತಾ ಇದ್ದೀವಿ, ಆದರೆ ಯೂನಿವರ್ಸ್ ನಮ್ಮ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದೆಯಾ, ನಮಗೆ ಉತ್ತರ ಕೊಡ್ತಾ ಇದೆಯಾ ಅಂತ. ಹಾಗಾಗಿ ಈ ವಿಡಿಯೋ ನಿಮಗೋಸ್ಕರ. ಇದು ತುಂಬ ಮುಖ್ಯವಾದದ್ದು ನಿಮ್ಮ ಲೈಫ್ಗೆ. ಹಾಗಾಗಿ ಕೊನೆವರೆಗೂ ಕೇಳಿಸ್ಕೊಳ್ಳಿ, ಮಿಸ್ ಮಾಡಬೇಡಿ. ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ವ ನನ್ನ ಚಾನಲ್ನ, ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ. ಇನ್ನೊಂದು ಮುಖ್ಯವಾದ ವಿಷಯ, ನಾನು ಈ ಹತ್ತಿರದಲ್ಲೇ 11 ದಿನ ಸೆಲ್ಫ್ ಲವ್ ವರ್ಕ್ಶಾಪ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ 11 ದಿನ ಸೆಲ್ಫ್ ಲವ್ ವರ್ಕ್ಶಾಪ್ಗೆ ಅಟೆಂಡ್ ಆಗೋಕ್ಕೆ ಇಷ್ಟ ಇದೆಯೋ ವಾಟ್ಸಪ್ಪಲ್ಲಿ ಬಂದು ಕೇಳಿ. ವಾಟ್ಸಪ್ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿದೆ. ನಾನೇನು ಮಾಡಬೇಕು ಹೇಗೆ ಅನ್ನೋದನ್ನು ಹೇಳ್ತೀನಿ. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿದೆ, ಕೇವಲ 11 ದಿನ. ಯಾಕೆ ಸೆಲ್ಫ್ ಲವ್ ಅಂತ ಅಂದರೆ, ಈಗ ನಿಮ್ಮ ಜೀವನದಲ್ಲಿ ಯಾವ ಯಾವ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ ನೀವು? ಆರೋಗ್ಯದ ಸಮಸ್ಯೆ ಇದೆಯಾ? ರಿಲೇಷನ್ಶಿಪ್ಪಿಂದ ಕಷ್ಟಪಡ್ತಾ ಇದ್ದೀರಾ? ಅಥವಾ ಕೆರಿಯರಿಂದ ಕಷ್ಟಪಡ್ತಾ ಇದ್ದೀರಾ? ಹಣದ ವಿಷಯದಲ್ಲಿ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಏನು ಬೇಕೋ ಅದು ಸಿಗ್ತಾ ಇಲ್ವಾ? ಈ ಥರದ್ದೆಲ್ಲ ಆಗ್ತಾ ಇದೆ ಅಂದ್ರೆ ನಿಮ್ಮಿಂದ ನೀವು ಕನೆಕ್ಷನನ್ನು ಕಳ್ಕೊಂಡಿದ್ದೀರಾ. ನಾನು ಫ್ರೀ ಸೆಷನ್ನಲ್ಲಾಗಲಿ, ವಾಟ್ಸಪ್ಪಲ್ಲಿ ನೀವು ಕೇಳೋ ಪ್ರಶ್ನೆಗಳಲ್ಲಾಗಲಿ, ಇದೆಲ್ಲ ನೋಡಿ ನನಗೆ ಅರ್ಥ ಆಗಿದ್ದು, ತುಂಬ ಜನ ಸೆಲ್ಫ್ ಲವ್ ಅನ್ನೋದನ್ನೇ ಕಳ್ಕೊಂಡಿರೋದ್ರಿಂದಾನೇ ಅಂತ. ಹಾಗಾಗಿ ನಿಮ್ಮೆಲ್ಲರಿಗೂ ಹೆಲ್ಪ್ ಮಾಡಬೇಕು ಅಂತಲೇ ಈ ಒಂದು ವರ್ಕ್ಶಾಪನ್ನು ನಾನು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇನ್ನೂ ಡೇಟ್ ಡಿಸೈಡ್ ಮಾಡಿಲ್ಲ. ನೀವೆಲ್ಲರೂ ಬಂದು ಎನ್ರೋಲ್ ಮಾಡಿ ನಿಮ್ಮ ಹೆಸರನ್ನು. ಆಮೇಲೆ ಡೇಟು ಹತ್ತಿರದಲ್ಲೇ ಡಿಸೈಡ್ ಮಾಡಿ ಹೇಳ್ತೀನಿ. ಓಕೆ, ಈಗ ವಿಷಯಕ್ಕೆ ಬರೋಣ. ಸೊ ಈಗ ನೀವು ಯೂನಿವರ್ಸನ್ನು ಏನೋ ಕೇಳಿದ್ದೀರಾ, ಆದರೆ ಯೂನಿವರ್ಸ್ ಕೊಡುತ್ತೋ ಇಲ್ವೋ ಗೊತ್ತಿಲ್ಲ, ಯಾವಾಗ ಕೊಡುತ್ತೋ ಗೊತ್ತಿಲ್ಲ, ಏನು ಮಾಡೋದು ಅಂತ ಗೊತ್ತಿಲ್ಲ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವಿದ್ದಾಗ ಏನು ಮಾಡಬೇಕು ಗೊತ್ತಾ? ಒಂದು ದಿನದಲ್ಲಿ ಕೇವಲ 5 ನಿಮಿಷ ನಿಮಗೋಸ್ಕರ, ಯೂನಿವರ್ಸ್ಗೋಸ್ಕರ ನೀವು ಮೌನದಲ್ಲಿರಿ. ಸೈಲೆನ್ಸ್. ಕಣ್ಣು ಮುಚ್ಕೊಂಡು ಜಸ್ಟ್ ಬ್ರೀತ್ ಇನ್ ಬ್ರೀತ್ ಔಟ್ ಮೇಲೆ ಫೋಕಸ್ ಮಾಡಿ. ಆಗ ಮನಸ್ಸು ಪ್ರಶಾಂತವಾಗುತ್ತೆ, ಸೈಲೆಂಟ್ ಆಗುತ್ತೆ. ಯಾಕಂದರೆ ನಾವು ಈ ಥರ ನಾರ್ಮಲ್ಲಾಗಿ ಮಾತಾಡ್ತಾ ಏನೋ ಕೆಲಸಗಳು ಮಾಡ್ತಾ ಇದ್ದಾಗ ಇಲ್ಲಿ ಸುನಾಮಿ ಥರ ಬರ್ತಾ ಇರುತ್ತೆ ಥಾಟ್ಸ್. ಸೊ ಆ ಥಾಟ್ಸಿಂದ ನಾವು ಸ್ವಲ್ಪ ನಮ್ಮ ಮನಸ್ಸಿಗೆ ಬ್ರೇಕ್ ಕೊಟ್ಟಾಗ ಈ ಥರ ಅದ್ಭುತಗಳು ನಡೆಯುತ್ತೆ. ಯಾವ ಥರ ಅಂತ ಹೇಳ್ತೀನಿ ನೋಡಿ ಈಗ. ಸೊ ನೀವು 5 ನಿಮಿಷ ಕೂತ್ಕೊಂಡು ಜಸ್ಟ್ ನಿಮ್ಮ ಬ್ರೀತ್ ಇನ್ ಬ್ರೀತ್ ಔಟ್ ಮೇಲೆ ಫೋಕಸ್ ಮಾಡ್ತಾ ಇರಿ. ಇಲ್ಲಿ ಥಾಟ್ಸ್ ಬರ್ತಾ ಇದೆಯಾ, ಬರಲಿ ಬಿಡಿ, ಅದರ ಪಾಡಿಗೆ ಅದನ್ನು ಫ್ರೀಡಮ್ ಕೊಟ್ಬಿಡಿ. ಆದರೆ ಯಾವ ಥರದ ಥಾಟ್ಸ್ ಬರ್ತಾ ಇದೆ ಅನ್ನೋದನ್ನು ಮಾತ್ರ ಗಮನಿಸಿ. ನೆಗೆಟಿವ್ ಆಗಿ ಬರ್ತಾ ಇದೆಯಾ, ಆಗ ನಿಮ್ಮಲ್ಲಿ ತುಂಬ ನೆಗೆಟಿವ್ ಥಾಟ್ಸ್ ಇದೆ, ನೆಗೆಟಿವ್ ಎಮೋಷನ್ಸ್ ಇದೆ, ಅದನ್ನು ರಿಲೀಸ್ ಮಾಡ್ಕೊಳ್ಳಿ. ಹೋಪನೋಪನೋ ಹೇಳ್ಕೊಳ್ಳಿ. ಅಥವಾ ಇನ್ನೂ ಆಳವಾಗಿ ಬೇರೂರ್ಕೊಂಡಿರೋ ಎಮೋಷನ್ಸು ಥಾಟ್ಸ್ ಅಂತ ಇದ್ದರೆ ಹೀಲಿಂಗ್ಸ್ ಮಾಡಿಸ್ಕೊಂಡು ಅದನ್ನೆಲ್ಲ ರಿಲೀಸ್ ಮಾಡ್ಕೊಳ್ಳಿ. ಆ ಥರ ಮಾಡಿಕೊಂಡು ಆಮೇಲೆ ನಿಮ್ಗೆ ಅದನ್ನೆಲ್ಲ ಕಡಿಮೆ ಆಗುತ್ತೆ. ಸೊ ಈಗ ಸದ್ಯಕ್ಕೆ ನೀವು ಆ ಥರ ನಿಮಗೆ ಬರೋ ಥಾಟ್ಸನ್ನು ನೀವು ಗಮನಿಸಿ. ನಿಮಗೆ ನೆಗೆಟಿವ್ ಥಾಟ್ಸ್ ಎಲ್ಲ ಬರ್ತಾ ಇದ್ದರೆ ಇಟ್ಸ್ ಓಕೆ, ರಿಲ್ಯಾಕ್ಸ್ ಅಂತ ಹೇಳ್ಕೊಳ್ತಾ ಮನಸ್ಸನ್ನು ಸೈಲೆಂಟ್ ಆಗಿರಿ. ಯಾವಾಗ ಮನಸ್ಸು ಸೈಲೆಂಟ್ ಆಗುತ್ತೋ ಆಗ ಯೂನಿವರ್ಸ್ನ ಕೇಳಿ, ಪ್ರಶ್ನೆ ಕೇಳಿ. ಯೂನಿವರ್ಸ್, ನಾನು ಇದನ್ನು ಬೇಕು ಅಂತ ಕೇಳಿದೆ ಅಲ್ವಾ ಯೂನಿವರ್ಸ್, ಯಾಕಿನ್ನೂ ನನಗೆ ಕೊಟ್ಟಿಲ್ಲ, ಯಾವಾಗ ಕೊಡ್ತೀಯಾ? ಆ್ಯಕ್ಚುಲಿ ಇದನ್ನು ನಾನು ಕೇಳುವಂಥ ಅರ್ಹತೆ ನನ್ನಲ್ಲಿದೆ ಅಂತ ಹೇಳ್ಬಿಟ್ಟು, ನಿಮ್ಮಲ್ಲಿ ಏನು ಅರ್ಹತೆ ಇದೆ, ನೀವೇನು ಕೇಳಿದಿರೋ ಯೂನಿವರ್ಸನ್ನು ಅದನ್ನು ಪಡ್ಕೊಳ್ಳೋ ಅರ್ಹತೆ ನಿಮ್ಮಲ್ಲಿ ಏನಿದೆ, ಅದು ಸಿಕ್ಕ ಮೇಲೆ ನೀವೇನು ಮಾಡ್ತೀರಾ, ಇದನ್ನು ಹೇಳ್ಕೊಳ್ಳಿ ಯೂನಿವರ್ಸ್ ಹತ್ರ. ಹೇಳ್ಕೊಂಡಾದ್ಮೇಲೆ ಇಲ್ಲಿಂದ ಅದನ್ನು ಲೆಟ್ ಗೋ ಮಾಡಿ.
ಲೆಟ್ ಗೋ ಮಾಡಿಬಿಟ್ಟು ಅದನ್ನು ಯೂನಿವರ್ಸ್ಗೆ ಸರೆಂಡರ್ ಮಾಡಿಬಿಟ್ಟು ನೀವೇನು ಕೇಳಿದ್ದೀರೋ ಅದರ ಬಗ್ಗೆ ನೀವು ಎಫರ್ಟ್ ಹಾಕೋದ್ರ ಮೇಲೆ ಫೋಕಸ್ ಇಡಿ. ಆಮೇಲೆ ನೋಡ್ತಾ ಇರಿ ಎಂತೆಂಥ ಅದ್ಭುತಗಳು ನಡೆಯುತ್ತೆ ನಿಮ್ಮ ಜೀವನದಲ್ಲಿ ಅಂತ. ಯೂನಿವರ್ಸ್ ಏನು ಮಾಡುತ್ತೆ ಅಂದರೆ, ನಾವು ಕೇಳಿರೋ ಪ್ರಶ್ನೆಗೆ ನಮಗೆ ಡೈರೆಕ್ಟಾಗಿ ಬಂದು ಫೋನ್ ಕಾಲಲ್ಲೋ ಅಥವಾ ಮೆಸೇಜಲ್ಲೋ ಉತ್ತರ ಕೊಡಲ್ಲ. ಯೂನಿವರ್ಸ್ ಯಾವ ರೀತಿ ಕೊಡುತ್ತೆ ಅಂತ ಅಂದರೆ, ನಾವೇನೋ ಯೂನಿವರ್ಸ್ನ ಕೇಳಿದ್ದೀವಿ, ಅದನ್ನು ಪಡ್ಕೊಳ್ಳೋದಕ್ಕೆ ನಮ್ಮ ಎನರ್ಜಿನಲ್ಲಿ ಏನೇನು ಡಿಸ್ಟರ್ಬೆನ್ಸಸ್ ಇದೆಯೋ ಅದನ್ನು ತೆಗೆಯೋ ಅಂಥ ಒಂದು ಸನ್ನಿವೇಶಗಳನ್ನು ಕ್ರಿಯೇಟ್ ಮಾಡಿ ಕೊಡುತ್ತೆ ನಮ್ಮ ಜೀವನದಲ್ಲಿ. ಅಂದರೆ ಈಗ ಯಾರೋ ಒಬ್ಬ ವ್ಯಕ್ತಿ ಇದ್ದಾರೆ ಅಂತ ಅಂದ್ಕೊಳ್ಳೋಣ, ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿದ್ದರೆ ನಿಮಗೆ ತುಂಬ ಒಂಥರ ನಿಮ್ಮ ಮನಸ್ಸು ಸ್ಥಿಮಿತವಾಗಿರಲ್ಲ, ಆಗ ನಿಮ್ಮ ಮ್ಯಾನಿಫೆಸ್ಟೇಷನ್ ಸಿಗಲ್ಲ ಅಂತ ಇದ್ದಾಗ ಯೂನಿವರ್ಸ್ಗೇನೋ ನೀವು ಕೇಳಿದ್ದು ಕೊಡಬೇಕು ಅಂತ ಇದೆ, ಆದರೆ ಯಾರಿಂದಾನೋ ನೀವು ಡಿಸ್ಟರ್ಬ್ ಆಗ್ತಾ ಇದ್ದೀರಾ. ಅವಾಗ ಏನಾಗುತ್ತೆ, ಅವ್ರಿಗೆ ನಿಮಗೆ ಜಾಸ್ತಿ ದೊಡ್ಡ ಜಗಳಗಳಾಗಿ ಅವರಿಂದ ನೀವು ಬೇರೆ ಆಗುವಂಥ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗ್ಬೋದು. ಇದು ಬರೀ ಉದಾಹರಣೆ ಕೊಡ್ತಾ ಇರೋದಷ್ಟೇ. ಈ ಥರ ಒಂದು ಪರಿಸ್ಥಿತಿ ಕ್ರಿಯೇಟ್ ಆದಾಗ ಯಾಕಪ್ಪ ಹಿಂಗಾಯಿತು, ನಾನು ಮ್ಯಾನಿಫೆಸ್ಟ್ ಬೇರೆ ಮಾಡ್ಕೊಂಡಿದ್ದೀನಿ, ಯಾವಾಗಲೂ ಪಾಸಿಟಿವ್ ಆಗಿರಬೇಕು, ಮತ್ತು ಯಾಕೆ ಈ ಥರ ಅಂತೊಂದಾಯಿತು ಅಂದರೆ ಯೂನಿವರ್ಸೇ ಆ ಥರದ್ದು ಮಾಡಿಸಿದೆ ಆ ವ್ಯಕ್ತಿನ ನಿಮ್ಮಿಂದ ದೂರ ಕಳಿಸೋದಕ್ಕೆ. ಹಾಗಾಗಿ ಆ ವ್ಯಕ್ತಿಗೂ ಥ್ಯಾಂಕ್ಸ್ ಹೇಳ್ಕೊಂಡು ಅವರಿಗೆ ನಿಮ್ಮ ಮನಸ್ಸಿಂದ ಅವರನ್ನು ಕ್ಷಮಿಸಿ ಅವ್ರಿಗೆ ಥ್ಯಾಂಕ್ ಯು ಹೇಳ್ಕೊಂಡು ಅವರನ್ನು ನಿಮ್ಮ ಜೀವನದಿಂದ ಬಿಡುಗಡೆ ಮಾಡಿ ಯೂನಿವರ್ಸ್ಗೂ ಥ್ಯಾಂಕ್ ಯು ಹೇಳ್ಕೊಳ್ಳಿ. ಯಾಕೆಂದರೆ ಏನೇನು ನಡೆದ್ರು ಎಲ್ಲ ನಮ್ಮ ಒಳ್ಳೆಯದಕ್ಕೆ ನಡೆಯುತ್ತೆ ಅನ್ನೋದನ್ನು ಬಲವಾಗಿ ನಂಬಿ, ಆವಾಗ ಈ ಥರ ಸನ್ನಿವೇಶಗಳನ್ನು ಯೂನಿವರ್ಸ್ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡುತ್ತೆ ನಿಮ್ಗೆ ಅರ್ಥ ಕೂಡ ಆಗ್ಬಿಡತ್ತೆ, ಏನಾಗ್ತಿದೆ ಇದು ನನ್ನ ಒಳ್ಳೆಯದಕ್ಕೆ ಆಗ್ತಿದೆ ಅಂತ. ಸೊ ಏನೆಲ್ಲ ಆದರೆ ನಿಮಗೆ ಮ್ಯಾನಿಫೆಸ್ಟೇಷನ್ ಸಿಗಬೇಕೋ ಆ ಥರದ್ದೆಲ್ಲ ಆಗೋ ಥರ ಮಾಡುತ್ತೆ. ಆದರೂ ಕೆಲವೊಮ್ಮೆ ಇನ್ನೂ ತಡ ಆಗ್ತಿದೆಯಲ್ಲ ನನ್ನ ಮ್ಯಾನಿಫೆಸ್ಟೇಷನ್ ಸಿಗೋದು ಅಂತ ಇದ್ದಾಗ, ಯಾಕೆಂದರೆ ಇನ್ನೂ ನಿಮ್ಮಲ್ಲೇನೋ ಚೇಂಜ್ ಮಾಡ್ಕೋಬೇಕು. ಆವಾಗ ನಿಮ್ಮ ಮೇಲೆ ಗಮನ ಇಡಿ, ನಿಮ್ಮ ಆಲೋಚನೆಗಳ ಮೇಲೆ, ನಿಮ್ಮ ಏನೆಲ್ಲ ಮಾಡ್ತಿದ್ದೀರ, ನಿಮ್ಮ ಎಮೋಷನ್ಸ್ ಹೇಗಿದೆ, ನಿಮ್ಮ ಆತ್ಮ ಏನನ್ನ ಹಿಡಿದಿಟ್ಕೊಂಡಿದೆ, ನಿಮ್ಗೆ ಏನು ಬೇಕೋ ಅದು ನಿಮಗೆ ಸಿಗದೇ ಇರೋ ರೀತಿ, ಈ ಥರ ನಿಮ್ಮ ಮೇಲೆ ನೀವು ವರ್ಕೌಟ್ ಮಾಡಿ ಆವಾಗ ನಿಮ್ಮಲ್ಲಿ ಚೇಂಜ್ ಮಾಡ್ಕೊಳ್ಳಿ, ಖಂಡಿತ ಸಿಗುತ್ತೆ. ಇನ್ನು ಕೆಲವೊಮ್ಮೆ ಇನ್ನೂ ತಡ ಆಗ್ತಾ ಇರುತ್ತೆ ಸಿಗೋದು. ಯಾಕಪ್ಪ ಅಂತ ಅಂದ್ಕೊಂಡಾಗ ಯೂನಿವರ್ಸ್ಗೆ ಗೊತ್ತು. ಇವಾಗ ನಾವು ಕೇಳ್ತೀವಿ ನನಗಿದು ಬೇಕು ಅಂತ, ಆದರೆ ಈ ಕ್ಷಣಕ್ಕೆ ನಾವು ತೃಪ್ತಿಯಲ್ಲಿರ್ತೀವಿ ಅದು ಸಿಕ್ಕಿದ್ರೆ, ಆದರೆ ಅದರಿಂದ ನಾಳೆ ನಮ್ಮ ಫ್ಯೂಚರಲ್ಲಿ ಒಳ್ಳೇದಾಗಲ್ಲ. ಆದರೆ ನಮಗೆ ಒಳ್ಳೇದು ಮಾಡಬೇಕು ಅನ್ನೋದೇ ಯೂನಿವರ್ಸ್ನ ಉದ್ದೇಶ. ಹಾಗಾಗಿ ನಮಗೆ ಏನು ಕೊಟ್ಟರೆ ನಮ್ಮ ಜೀವನಕ್ಕೆ ಒಳ್ಳೇದಾಗುತ್ತೋ ಅದನ್ನೇ ಕೊಡುತ್ತೆ. ಸೊ ನೀವೇನು ಮಾಡಬೇಕು, ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ಈ ಒಂದು ಅಫರ್ಮೇಷನ್ನ ಹೇಳ್ಕೊಳ್ತಾನೇ ಇರಿ. ಏನೇ ನಡೆದ್ರು ಎಲ್ಲ ನನ್ನ ಒಳ್ಳೆಯದಕ್ಕೆ, ಏನೇ ನಡೆದ್ರು ಎಲ್ಲ ನನ್ನ ಒಳ್ಳೆಯದಕ್ಕೆ ಅಂತ ಯಾವಾಗಲೂ ಹೇಳ್ಕೊಳ್ತಾ ಇರಿ. ಆವಾಗ ಮಿರಾಕಲ್ಸನ್ನು ನೋಡ್ತೀರಾ. ಎಂತೆಂಥ ಮಿರಾಕಲ್ಸನ್ನು ನೋಡ್ತೀರೋ ಬಂದು ಕೆಳಗೆ ಕಾಮೆಂಟ್ಸಲ್ಲಿ ಹೇಳಿ, ನಾನು ಕೇಳಿಸ್ಕೊಂಡು ಖುಷಿ ಪಡ್ತೀನಿ. ಸೊ ಈ ರೀತಿ ಒಂದು ದಿನದಲ್ಲಿ 5 ನಿಮಿಷ ನೀವು ಸೈಲೆನ್ಸಲ್ಲಿ ಕೂತಾಗ ನೀವೇನು ಅಂತ ನಿಮಗೆ ಅರ್ಥ ಆಗುತ್ತೆ, ಯೂನಿವರ್ಸ್ ಏನು ಅಂತಲೂ ನಿಮಗೆ ಅರ್ಥ ಆಗುತ್ತೆ. ಆಗ ನಿಮ್ಮ ಜೀವನದಲ್ಲಿ ತುಂಬ ಬದಲಾವಣೆಗಳಾಗುತ್ತೆ ಸ್ನೇಹಿತರೆ. ಸೊ ಇದೇನು ಕಷ್ಟನಾ ನಿಮಗೆ 5 ನಿಮಿಷ ಸೈಲೆಂಟಾಗಿ ಕೂತ್ಕೊಳ್ಳೋದು? ಖಂಡಿತ ಆಗುತ್ತೆ, ಮಾಡಿ. ಓಕೆ, ಸೊ ಈ ಥರ 5 ನಿಮಿಷ ಸೈಲೆನ್ಸಲ್ಲಿದ್ದು ಯೂನಿವರ್ಸ್ ಜೊತೆ ಕನೆಕ್ಷನ್ನಲ್ಲಿದ್ದು ನಿಮ್ಮ ಜೊತೆ ನೀವು ಕನೆಕ್ಷನ್ನಲ್ಲಿರಿ. ನಿಮ್ಮ ಜೊತೆ ನೀವು ಕನೆಕ್ಟೆಡ್ ಆಗಿರೋದಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ ಅಂದರೆ 11 ದಿನದ ಸೆಲ್ಫ್ ಲವ್ ವರ್ಕ್ಶಾಪ್ಗೆ ಬಂದು ಸೇರ್ಕೊಳ್ಳಿ. ಆಗ ಗೊತ್ತಾಗುತ್ತೆ ನಿಮಗೆ ನಿಮ್ಮನ್ನು ನೀವು ಯಾಕೆ ಪ್ರೀತಿಸಬೇಕು, ಹೇಗೆ ಪ್ರೀತಿಸಬೇಕು, ಆಗ ಏನಾಗುತ್ತೆ, ಈ ಥರದ್ದೆಲ್ಲ ಅದ್ಭುತವಾದ ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನನ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಇನ್ನೊಂದು ವಿಡಿಯೋಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ. ಥ್ಯಾಂಕ್ ಯು. ಐ ಲವ್ ಯು ಆಲ್. ಬಾಯ್.